ಮಕ್ಳೆ ಇಷ್ಟ ಆದ್ರೂ ಫಸ್ಟ್ ಇನ್ನೊಂದ್ ಸ್ವಲ್ಪ ಹೊಟ್ಟೆ ಬಂದ್ಮೇಲೆ ಇನ್ನೊಂದ್ ತರ ಫೀಲಿಂಗ್ ಬರುತ್ತೆ, ಮಗು ಈಚೆ ಬಂದ್ಮೇಲೆ ಇನ್ನೊಂದ್ ತರ ಫೀಲಿಂಗ್ ಬರುತ್ತೆ. ನಾನು ಸೋದ್ರ ಮಾವ ಆಗ್ತಾ ಇದ್ದೀನಿ ಗಾಯ್ಸ್. ಹೆಂಗಿದೆ ಫೀಲಿಂಗು? ತಂದೆ ಆಯ್ತಾ ಇದ್ದೀರಾ? ಚೆನ್ನಾಗಿ. ಮದರ್ ಇಂಡಿಯಾ ಲವ್, ಮಗಳಿಗೆ ಹಣೆಗೆಲ್ಲ ಮುತ್ತು ಕೊಡ್ತಾವ್ರೆ. ಬ್ಲೆಸ್ಸಿಂಗ್ಸ್, ಲವ್, ಸಪೋರ್ಟ್ ಎಲ್ಲ ಇರ್ಲಿ, ಇದೇ ಥರ ಇರಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ವ್ಲಾಗ್ಸಲ್ಲಿ, ನನ್ನ ಲೈಫಲ್ಲಿ ಒನ್ ಆಫ್ ದಿ ಮೋಸ್ಟ್ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ನಾನು ಸೋದ್ರ ಮಾವ ಆಗ್ತಾಯಿದ್ದೀನಿ ಗೈಸ್. ಎಸ್, ನನ್ನ ತಂಗಿ ಕನ್ಸೀವ್ ಆಗಿದ್ದಾಳೆ. ಈಗ 3 months ಗೈಸ್ ಅವಳಿಗೆ. ಇನ್ನೂ ಯಾಕೆ ಹೇಳಿರಲಿಲ್ಲ ಅಂತಂದರೆ, ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಿದಾಗ 3 months ಆಗೋವರೆಗೂ ಅದು ಕನ್ಫರ್ಮೇಷನ್ ಆಗಿರಲ್ಲ. ಸೊ ಅದಕ್ಕೆ ಯಾರಿಗೂ ಹೇಳಿರಲಿಲ್ಲ. ನನ್ನ ಮುಖದಲ್ಲಿ ನೀವು ನೋಡ್ಬೋದು ಮಂದಹಾಸ, ಉತ್ಸಾಹ, ಬೀಯಿಂಗ್ ಎ ಬ್ರದರ್. ತುಂಬ ಖುಷಿ ಆಗ್ತಾಯಿದೆ. ಸೊ ಈಗ ನಾನು, ನಂದಿ ಮತ್ತು ನಮ್ಮ ಅಮ್ಮ 3 ಜನ ಮೈಸೂರು ಕಡೆ ಹೊಟ್ಟಿದ್ದೀವಿ. ಬಿಕಾಸ್ ಮಧು ಫೋಟೋ ಶೂಟ್ ಇಟ್ಕೊಂಡಿದ್ದಾಳೆ, ಬನ್ನಿ ಅಂತಂದ್ಲು. ಮೆಮೊರಬಲ್ ಮೂಮೆಂಟ್ ಗೈಸ್, ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾವು 3 ಜನ ಈಗ ಹೊರಟಿದ್ದೀವಿ. ಈಗಾಗಲೇ ಲೇಟ್ ಆಗಿಬಿಟ್ಟಿದೆ. ಬನ್ನಿ ಚಲೋ ಓಡೋಣ. ಮದರ್ ಇಂಡಿಯಾ ಅವರು ಅಜ್ಜಿ ಆಗ್ತಾಯಿದ್ದಾರೆ. ಎಷ್ಟು ಖುಷಿ ಅಮ್ಮ? ತುಂಬಾ ಖುಷಿ. ನಮ್ಮ ಅಮ್ಮಂದೇ ಅರ್ಧ ಕಾಟ ಆಗ್ಬಿಟ್ಟಿದ್ದು ಗೈಸ್ ನಮ್ಮ ಮದುಗೆ. ಬೇಗ ಮಾಡ್ಕೊ ಅಂತ. ಎಷ್ಟು ಖುಷಿ ಅಮ್ಮ? ಅಜ್ಜಿ ಆಯ್ತಾ ಇದೆಯಾ? ಫಸ್ಟು ಮೊಮ್ಮಗಳು ಇಲ್ಲ ಮೊಮ್ಮಗ ಯಾರಾದರೂ ಬರ್ತದೆ, ಯಾವ್ದಾದ್ರು ಆಗಲಿ, ಆರೋಗ್ಯವಾಗಲಿ. ಹಾಂ, ಖುಷಿ ಆಗ್ತಿದ್ಯಾ? ಅಮ್ಮ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಗೈಸ್. ಆಗಲೇ ಒಂದೊಂದೇ ಗೈಸ್. ನಮ್ಮ ನಂದಿಯವರು ಕೂಡ ಸೋದ್ರ ಮಾವ ಆಗ್ತಾ ಇದ್ದಾನೆ. ಸೋದ್ರ ಮಾವನಾ? ಸೋದ್ರ ಮಾವ ಏನಮ್ಮ? ಹಾಂ, ಮಾವ ಆಗ್ತಾ ಇದೆಯಾ? ಎಷ್ಟು ಖುಷಿ ಆಯ್ತಪ್ಪ? ತುಂಬ ಹ್ಯಾಪಿನೆಸ್, ತುಂಬ ಖುಷಿ ಆಗ್ತಾ ಇದೆ. ಹಾಂ, ಇನ್ನೊಂದು 6 months ವೇಟಿಂಗ್. 6 months ವೇಟಿಂಗು ಆಟ ಆಡ್ಸೋಕ್ಕೆ. ಆಟ ಆಡಿಸ್ತೀಯಾ? ಇನ್ನೇನು. ಯೂಶ್ವಲಿ ಗೈಸ್ ನಮ್ಮ ಫ್ಯಾಮಿಲಿಲಿ ನನಗಾಗಲಿ ನಂದಿಗಾಗಲಿ ಎಲ್ಲರಿಗೂ ಮಕ್ಳುಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸಿಕ್ಕಾಪಟ್ಟೆ ಆಟ ಆಡ್ತೀವಿ ಮಕ್ಳುಗಳ ಜೊತೆ. ಇನ್ನು ನನ್ನ ತಂಗಿ ಮಗು ಅಂತಂದಾಗ ಅದೊಂಥರ ಸ್ಪೆಷಲ್ ಫೀಲಿಂಗೆ. ಪೂರ್ಣಿಗೆ ಹಾಂ, ಬಿಡೋದೇ ಇಲ್ಲ ಪಾಪುನ. ಅವಳು ನಮ್ಮ ಪೂರ್ಣಿ ಅವಳಲ್ಲ ಗೈಸ್. ಯಪ್ಪ, ಲಿಟ್ರಲಿ ಅವಳು ಮಗನ ಎತ್ಕೋದ್ರೆ ಬೆಳಗ್ಗೆ 9 ಗಂಟೆಗೆ ಎತ್ಕೋದ್ರೆ ನಾಷ್ಟ ಮಾಡಿಸ್ಕೊಂಡು ಸಂಜೆ ಈವ್ನಿಂಗ್ ಊಟ ಮಾಡ್ಸೋಕ್ಕೆ ಕರ್ಕೊಬರೋದು ಅವಳು. ಆ ಥರ ಅಡಿಕ್ಟ್ ಅವಳು. ಸಂಜೆ ಆನ್ ದಿ ವೇ ಹೋಗ್ತಾ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ನಿಲ್ಸಿದ್ದೀವಿ. ಯಾವ್ದಾದ್ರು ತಗೋಬೇಕು ನಂದಿ? ಇದು ಆಲ್ಮಂಡು, ಹಾಂ, ವಾಲ್ನಟ್ಸು, ಕ್ಯಾಶ್ಯೂ, ಆಮೇಲೆ ಅಂಜೂರ್, ಡೇಟ್ಸು. ಹಾಂ, ಡೇಟ್ಸು. ಇದನ್ನೆಲ್ಲ ನೋಡಿರೋದವನು ಚಾಟ್ GPT ಏನು ಕೊಡ್ಬೋದು ಅಂತ. ಅದೇ ನೋಡ್ತಾ ಇರೋದು. ನಮಗೂ ಐಡಿಯಾ ಇಲ್ಲ ಗೈಸ್. ಅದಕ್ಕೆ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಚಾಕ್ಲೇಟ್ಸ್ ಇದೆ, ಚಾಕ್ಲೇಟ್ಸು ತಿನ್ಬೋದಲ್ವ ಬಾಯ್? ಚಾಕ್ಲೇಟ್ಸು ತೊಗೋತಾ ಇದ್ದೀವಿ ಗೈಸ್. ಇದನ್ನೆಲ್ಲ ತೊಗೊಂಡು ಈ ಥರ ಗಿಫ್ಟ್ ರ್ಯಾಪ್ ಮಾಡ್ಸೋಣ ಅಂತ. ಈ ಥರ ಗಿಫ್ಟ್ ಮಾಡಿಸಿ ತೊಗೊಂಡು ಹೋಗಿ ಕೊಡ್ತೀನಿ. ತಿನ್ನಲ್ಲ ಯೂಶ್ವಲಿ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಏನೋ ಒಂದು ಸಂಪ್ರದಾಯ, ಪ್ರೀತಿಯಿಂದ ಅಣ್ಣನಾಗಿ. ಗೈಸ್, ಈಗ ನಾವು ಕ್ರ್ಯಾನ್ಬೆರಿ, ಗೋಡಂಬಿ, ಬಾದಾಮಿ ಮತ್ತು ಡೇಟ್ಸ್ ತೊಗೊಂಡು ಮಧ್ಯದಲ್ಲಿ ಚಾಕ್ಲೇಟ್ಸ್ ಹಾಕಿಸಿದ್ದೀವಿ. ಪ್ಯಾಕ್ ಮಾಡ್ತಾಯಿದ್ದಾರೆ. ಸೇಮ್ ಈ ಥರ ಬರುತ್ತೆ. ಇದು ತೊಗೋಬೋದಿತ್ತು, ಇದರಲ್ಲಿ ದ್ರಾಕ್ಷಿ ಇದೆ. ಸೊ ಅದಕ್ಕೆ ತೊಗೊಳ್ಳಿಲ್ಲ ಗೈಸ್. ನಾವು ಕಸ್ಟಮೈಸ್ ಮಾಡಿಸ್ತಾಯಿದ್ದೀವಿ. ಅದ್ರ ಜೊತೆ ನಾವೊಂದು ಚಾಕ್ಲೇಟ್ ಹನಿದು. ಯಾರು ಕೊಡಕ್ಕ ಚಿನ್ನು? ಯಾರಿಗೂ ಇಲ್ಲ, ನೋಡ್ತಾ ಇದ್ದೀನಿ. ಇದೆಲ್ಲ ಇಂಡಿಯಾದಲ್ಲಿ ಸಿಗೋದೇ ಇಲ್ಲ. ಹೌದಾ? ಫಾರಿನಲ್ಲಿ ಅಷ್ಟೇ ಸಿಗೋದು? ಎಲ್ಲ ದುಬೈನ ಇಂಪೋರ್ಟ್ ಮಾಡಿರೋದು. ಆ ಪ್ರಿಂಗಲ್ಸ್ ಫ್ಲೇವರ್ ನೋಡು, ಅದ್ಯಾವುದು ಇಂಡಿಯಾದಲ್ಲಿ ಇಲ್ವೇನೇ ಇಲ್ಲ. ಇದು ಯಾವುದು? ಯಾವುದು ಇದಾ? ಇದೆ, ಬಟ್ ಗ್ರೀನ್ ಕಲರ್ ಫ್ಲೇವರ್ ಒಂದು ಇದೆ, ಪರ್ಪಲ್ಲು, ಬ್ಲೂ, ಈ ಫ್ಲೇವರ್ ಇದೆ. ಈ ಪಿಂಕು, ಆರೆಂಜ್ ಎಲ್ಲ ಫ್ಲೇವರ್ಸೇ ಇಲ್ಲ, ಎಲ್ಲ ಇಂಪೋರ್ಟೆಡ್. ಫ್ರೂಟ್ಸು ತೊಗೊಂಡಿದ್ದೀವಿ. ನಮ್ಮ ಅಮ್ಮಂಗೆ ಏನೇ ತೊಗೊಂಡ್ರು ಕೂಡ ಆ್ಯಪಲ್ ತೊಗೊಂಡಾಗ ಬರುವಂಥ ಸ್ಯಾಟಿಸ್ಫ್ಯಾಕ್ಷನ್ನು ಇನ್ಯಾವುದರಲ್ಲೂ ಬರಲ್ಲ ಗೈಸ್. ಯಾಕಮ್ಮ? ಮಕ್ಕಳಿಗೆ ಆ್ಯಪಲ್ ಕೊಡಬೇಕಂತ ಗೈಸ್. ನಿಶಾ ರವೀಂದ್ರ ಅವರು ಅತ್ತೆ ಆಗುತ್ತಿದ್ದಾರೆ. ಅತ್ತೆಗೆ 2 ತಿಂಗಳಾಯ್ತು. ಆಯ್ತಾ? 3 ತಿಂಗಳು. ಆದರೆ ಇನ್ನೂ ಜನಗಳಿಗೆ ಹೇಳಿರಲಿಲ್ಲ ಅಷ್ಟೇ. ಏನು ಅನಿಸ್ತದಪ್ಪ? ಹೆಂಗಿದೆಯಪ್ಪ ಫೀಲಿಂಗು? ಫೀಲಿಂಗ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? 3 ತಿಂಗಳಾಗೋಯ್ತಲ್ಲ. ಅದು ಮಗು ಇನ್ನೊಂದ್ ಸ್ವಲ್ಪ ಹೊಟ್ಟೆ ಬಂದ್ಮೇಲೆ ಇನ್ನೊಂದ್ ತರ ಫೀಲಿಂಗ್ ಬರುತ್ತೆ, ಮಗು ಈಚೆ ಬಂದ್ಮೇಲೆ ಇನ್ನೊಂದ್ ತರ ಫೀಲಿಂಗ್ ಬರುತ್ತೆ. ತಿಂಗ್ಳಿಗೆ ಒಂದೊಂದ್ ತರ ಫೀಲಿಂಗ್. ನೀನು ಆಟ ಆಡ್ಸ್ಕೊಂಡು ಬಿಡೋದೆ ಮನೇಲೆ. ಮುದುಗೌಡ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಾರಣ ಕರ್ತಾರೆ ಇಲ್ವಲ್ಲ ಎಲ್ಲೋದ್ರು? ಅಲ್ಲಿದ್ದಾರೆ ಹೋಗಿ.
ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರೂ ವಿಶ್ ಮಾಡಿರ್ತೀರಾ ನನಗೆ ಗೊತ್ತು ಕಮೆಂಟ್ಸಲ್ಲಿ. ಸೊ ಎಷ್ಟೊಂದು ಜನ ಸಾಕಷ್ಟು ಜನ ಏನೋ ಗೆಸ್ಸು ಮಾಡಿದ್ರಿ. ನಾನು ಫಸ್ಟೇ ಸಣ್ಣ ಇರೋದ್ರಿಂದ ಒಂಚೂರು ದಪ್ಪ ಆಗಿದ ತಕ್ಷಣ ನೀವು ದಪ್ಪ ಆಗಿದ್ದೀರಾ, ನೀವು ಪ್ರೆಗ್ನೆಂಟು ಅಂತೆಲ್ಲ ಗೆಸ್ ಮಾಡಿಬಿಟ್ಟಿದ್ರಿ ಆಲ್ರೆಡಿ. ಆಮೇಲೆ ಕೆಲವೊಂದಷ್ಟು ಜನ ನನ್ನ ಹಾಸ್ಪಿಟಲಲ್ಲೆಲ್ಲ ನೋಡಿ ಗೆಸ್ ಮಾಡಿಬಿಟ್ಟಿದ್ರಿ. ಇದುವರೆಗೂ ಯಾರೂ ನಾನು ಹೇಳಿಲ್ಲಲ್ಲ, ರಿವೀಲ್ ಮಾಡಿಲ್ಲಲ್ಲ. ಹಾಸ್ಪಿಟಲಲ್ಲಿ ಎಲ್ಲ ನೋಡೋರು ಯಾರು ಒಬ್ರು ಬಂದು ಮಾತಾಡಿಸ್ತಾ ಇರ್ಲಿಲ್ಲ. ಪಾಪ ಅವ್ರಿಗೆ ಏನ್ ಅನ್ಸ್ತಿತ್ತೋ ಏನೋ ಇನ್ನೂ ಹೇಳಿಲ್ವಲ್ಲ, ಏನಕ್ಕೆ ಬಂದಿರ್ಬೋದು, ಇಲ್ಲ ಸುಮ್ಮನೆ ಹೋಗಿ ಕೇಳಿದ್ರೆ ಏನು ಅನ್ಕೋತಾರೋ ಅಂತನೋ ಏನೋ ಗೊತ್ತಿಲ್ಲ. ಸೊ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಕಾಮೆಂಟ್ ಮಾಡಿ ವಿಶ್ ಮಾಡಿರ್ತಾರ. ನೀವೆಲ್ಲರೂ ಕೇಳ್ತಾ ಇದ್ರಿ ಗುಡ್ ನ್ಯೂಸ್ ಯಾವಾಗ ಕೊಟ್ಟಿದ್ದೀವಿ. ಫೈನಲಿ ಬ್ಲೆಸ್ಸಿಂಗ್ಸ್, ಲವ್, ಸಪೋರ್ಟ್ ಎಲ್ಲ ಇರಲಿ, ಇದೇ ಥರ ಇರಲಿ. ಇಷ್ಟೇ ಗೈಸ್. ನಾನೇ ಆಲ್ಮೋಸ್ಟ್ ಜಾಸ್ತಿ ರಿವೀಲ್ ಮಾಡಿರೋದು ಅಂತಂದ್ರೆ ನನ್ನ ಬ್ಲಾಗ್ಗಳನ್ನೇ ಲೂಸ್ ಬಟ್ಟೆ ಬೇಕಾ, ಇಲ್ಲ ಅಂತಂದ್ರೆ ಅಜ್ಜಿ ವಾಟರ್ ಕ್ಯಾನ್ ಬೇಕಾ ಅಂತೆಲ್ಲ ತೋರಿಸಿ ಫಸ್ಟ್ ಜಾಸ್ತಿ ಬ್ಲಾಗ್ ಯಾವ ಬ್ಲಾಗಲ್ಲಿ ಅಂತಂದ್ರೆ ಯಾಕೆ ರಿವೀಲ್ ಮಾಡಿಲ್ಲ 3 ತಿಂಗಳು ಅನ್ನೋದನ್ನು ಹೇಳ್ಬಿಡು. ಏನಕ್ಕೆ ಅಂತಂದ್ರೆ ಅದು ಇದೆಯಲ್ಲ ಸೈಂಟಿಫಿಕ್ ರೀಸನ್. ಆ್ಯಂಡ್ ಆಲ್ಸೋ ಮನೇಲಿ ಸ್ವಲ್ಪ ಹಿರಿಯರು ಇರ್ತಾರೆ. ಅದು ನಾನು ಒಬ್ಳದೇ ಡಿಸಿಷನ್ ಆಗಿರಲ್ಲ. ಎಲ್ರದ್ದು ಡಿಸಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ನಮ್ಮ ಅತ್ತೆ ಅದರಲ್ಲೂ, ಆಮೇಲೆ ಅಜ್ಜಿ 3 ತಿಂಗಳು ತುಂಬಲಿ ಅಂತ. ನಮ್ಮ ಮನೇಲೂ ಅಷ್ಟೇ ಅಲ್ವಾ ಅಮ್ಮ, ಮಾತೃಶ್ರೀ ಅವರು ತಿಂಗಳು ತುಂಬಬೇಕು. ಸೊ ಹಂಗಾಗಿ ಇವತ್ತಿಗೆ ನನಗೆ 3 ತಿಂಗಳು ಕಂಪ್ಲೀಟ್ ಆಗಿ 4ಕ್ಕೆ ಬಿದ್ದಿದೆ. ಹಂಗಾಗಿ ಶೂಟ್ ಮಾಡಿಸ್ತಾ ಇದ್ದೀವಿ. ಸೊ ಇನ್ನೊಂದು ವಾರ ಆದಮೇಲೆ ಮೇ ಬಿ ರಿವೀಲ್ ಮಾಡ್ತೀವಿ. ಯಾವಾಗ ರಿವೀಲ್ ಮಾಡ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡಿದ್ದಷ್ಟೇ, ಬೇರೆ ರೀಸನ್ ಏನೂ ಇಲ್ಲ ಗೈಸ್. ಇಷ್ಟೇ ಗೈಸ್. ಇವಳು ಹಿಡ್ಕೊಬಿಡಿ ಗೈಸ್. ಪಾಪ ಸಾಕಕ್ಕೆ ಮಕ್ಕಳು ಅಂದ್ರೆ ಏನು ಅನಿಸ್ತಾ ಇರುತ್ತಕ್ಕ, ಅಕ್ಕ ನಿನ್ಗು ಏನು ನೋವುದಕ್ಕ, ಏನು ನೋವುದಕ್ಕ, ನೀವೇನು ತಿನ್ಬೇಕಕ್ಕ. ಆಮೇಲೆ ಅಕ್ಕ ನಿನ್ ಪಾಪ ಆಗಿದ್ದ ದಿನ ನಾನು ಬಂದ್ಬಿಡ್ತೀನಕ್ಕ, 1 ವಾರ ರಜಾ ಹಾಕಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಇದ್ಬಿಡ್ತೀನಿ ಎಲ್ಲ ಹೇಳೋಳೆ. ಕೈಗೆ ಬೈಕ್ ಸಿಕ್ಕೋ ಪಾಪುಗಳನ್ನೇ ಬಿಡಲ್ಲ. ಇನ್ನು ಅಕ್ಕನ ಪಾಪು ಅಂದ್ರೆ ಬಿಡ್ತಾಳ. ಇಷ್ಟ ನಮಗೆ ಪಾಪ ಅಂದ್ರೆ ತುಂಬಾ ಇಷ್ಟ. ಮಾಡ್ಕೊಬಿಡು ಮತ್ತೆ ನೀನು ಮದುವೆ ಆಗ್ಬೇಕ. ಕಂಗ್ರ್ಯಾಚುಲೇಷನ್ ನಮ್ಮ ಭಾವರ್ಗು. ಮೊದಲು ಕಾರಣಕರ್ತರು ಇಲ್ಲಿದ್ದಾರೆ. ಹೆಂಗಿದೆ ಫೀಲಿಂಗು? ತಂದೆ ಆಯ್ತಾ ಇದ್ದೀರಾ? ಚೆನ್ನಾಗಿದೆಯಾ? ಎಲ್ಲರನ್ನ ಟೇಕ್ ಕೇರ್ ತಗೊಳ್ಳಿ. ಇಷ್ಟೇ. ನಮ್ಮ ನವೀನ ಅಣ್ಣ ಅವ್ರು ಬಂದಿದ್ದಾರೆ ಫೋಟೋಶೂಟ್ಗೆ. ಎಂದಿನಂತೆ ಯಾವಾಗಲೂ ನೀವೇ, ಯಾವುದೇ ಶುಭ ಕಾರ್ಯ ಆದರೂ ನೀವೇ. ಮುತ್ತಣ್ಣ ಬೇಬಿ, ನಿಮ್ದು ಯಾವಾಗ ಬೇಬಿ? ಎಷ್ಟು ಖುಷಿ ಐತೆ ಬ್ರೋ? ತುಂಬ ಹ್ಯಾಪಿನಾ? ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಇರ್ತೀವಿ, ನೀವು ಇರ್ತೀರಾ. ಅಷ್ಟೇ. ಶಶಿ ಬ್ರೋ ಸೂಪರ್ ಆರಾಮ. ನೋಡಿ ಗೈಸ್, ಮದರ್ ಇಂಡಿಯಾ ಲವ್ ಮಗಳಿಗೆ ಹಣೆಗೆಲ್ಲ ಮುತ್ತು ಕೊಡ್ತಾವ್ರೆ. ಫೋಟೋಶೂಟ್ಸ್ ನಡೀತಾ ಇದೆ. ನೀಟಾಗಿ ಇಟ್ಕೊಳಮ್ಮ. ಪ್ರೇಕ್ಷಕರೆಲ್ಲ ಇಲ್ಲಿ ಕೂತಿದ್ದಾರೆ. ಮುತ್ತಣ್ಣ ಹೋಗಿದ್ರಾ? ಆಯ್ತಾ ನಿಮ್ಮದು? ಆಯ್ತಾ ಫೋಟೋಶೂಟ್? ಒಂದೇ ಮುಸ್ತಫ. ಈಗ ನನ್ನ ನಿನ್ನ ಮನವು ಸೇರಿತು. ನಮ್ಮ ಅಮ್ಮ ಕೂತ್ಕೊಂಡು ನೋಡ್ತಾವ್ರೆ. ಆಯ್ತು ಅಜ್ಜಿ, ಇರೋದು ಹೋಗೋದು ಬಿಡಿ. ಮುತ್ತಜ್ಜಿ ಆಯ್ತಾ ಇದ್ದೀರಾ? ಎಷ್ಟು ಖುಷಿಲಿದ್ದೀರಾ? ನನಗೆ ಬೇಕಾದಷ್ಟು ಖುಷಿ, ಬೇಕಾದಷ್ಟು ಇದ್ದಂತ ಖುಷಿ. ಫಸ್ಟ್ ಮುತ್ತಜ್ಜಿನ ಮೊಮ್ಮಗಳು ಮೊಮ್ಮಗ ಅಂತಾನೆ ಬರ್ತದ ನೋಡವ ಬಾಯಲ್ಲಿ. ಮೊಮ್ಮಗನೇ ಬೇಕಂತೆ. ಮೊಮ್ಮಗಳಾಗೋದ್ರೆ ಏನಪ್ಪ ನನ್ನ ಕತೆ. ಆ ಥರ ಏನಿಲ್ಲ. ಮಕ್ಕಳೇ ಇಷ್ಟ ಆದ್ರೂ ಫಸ್ಟ್ ಒಂದು ಗಂಡಾಗ್ಲಿ ಅನ್ನೋ ಆಸೆ. ಎಲ್ಲ ಮೊದಲು ಒಂದು ಗಂಡ ಆದ್ರೆ ಆಮೇಲೆ ಎಂಥದಾರಾಗ್ಲಿ ಭಯ ಇಲ್ಲ. ಹೌದು. ಬಿಕಾಸ್ ಏನಕ್ಕೆ ಅಂತಂದರೆ ಗೈಸ್, ನಾವು ಅಂದ್ಕೊಂಡಿರೋದು ನಮಗೂ ತಂದೆ ಇಲ್ಲ, ಅವ್ರಿಗೂ ತಂದೆ ಇಲ್ಲ, ಅವ್ರ ರೂಪದಲ್ಲಿ ಬರಲಿ ಅಂತ. ಬರ್ಲಿ ಮೊಮ್ಮಗ. ದೇವ್ರು ಕೊಟ್ಟಿದ್ದು. ಏನ್ರಿ ಗೌರಮ್ಮರೇ, ಹೊಡೋಣ? ರೆಡಿ. ನಮ್ಮ ಪೂರ್ಣಿ ಒಂದು ದಿನಕ್ಕೆ ಬೆಂಗಳೂರಿಂದ ಬಂದ್ಲು ಗೈಸ್. 1 ವಾರ ಇರ್ತೀನಿ ಅಂತಂದ್ಲು. ಅಪ್ಸೆಟ್ ಆಗಿದೆ, ಡಿಸಪಾಯಿಂಟ್ ಆಗಿದೆ. ಬಿಕಾಸ್ ಕಾಲೇಜು ಬಂದ್ಬಿಟ್ಟಿದೆ, ಹೋಗ್ಬಿಡ್ತಾ ಇದ್ದಾರೆ. ತುಂಬ ಆಸೆಯಿಂದ ಬೆಂಗಳೂರು ಬಿಟ್ಟು ಮೈಸೂರಿಗೆ ಬಂದರು. ಈಗ ಹೋಗ್ಬಿಡ್ತಿದ್ದಾರೆ.
ಅದೆಲ್ಲ ಟ್ರಿಪ್ ಬೇರೆ ಅಲ್ಲಿ ತಿರ್ಗಾ ರಜಾ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಸುಮ್ಮನೆ ಜಾಸ್ತಿ ರಜಾ ಆಗ್ಬಿಡುತ್ತೆ ಅಂತ ಅಯ್ಯೋ ಭಯಂಕರ ಬಂಕ್ ಮಾಡ್ತಾಳೆ ಗೈಸ್. ಫೋನ್ ನಂದಿ ನನ್ನ ಜೊತೆನೇ ಇರ್ತಾನೆ, ನನಗೆ ಗೊತ್ತು. ನಂದಿಗೆ ಫೋನ್ ಮಾಡ್ಬಿಟ್ಟು 200 ಹಾಕೋ ಡಾಮಿನೋಸ್ ಅಲ್ಲಿ ಇರ್ತೀವಿ ಅಂತಾಳೆ. ಯಾವ ಕಾಲೇಜ್ಗೆ ಓದಿ ನೀನು? ಇಲ್ಲಿ ಬಂದ್ರೆ ಡೋವು ನೋಡ್ಕೊಳ್ಳಿ. ಯಾವಾಗ್ಲೂ ಹತ್ರ ಬಂಕ್ ಮಾಡಲ್ಲ, ಆಮೇಲೆ ನಂಬಿಡ್ತಾರೆ ಸುಮ್ಮನಿರೋ. ನೀನು ಇನ್ಸ್ಪಿರೇಷನ್ ಏನೋ ತಗೋಬೇಕು, ನಿಮ್ಮ ದೊಡ್ಡಮ್ಮನ ಥರ ಓದಬೇಕು. 7ನೇ ಕ್ಲಾಸಲ್ಲಿ ಬಾಡೂಟಕ್ಕೋಸ್ಕರ ಕಾಲೇಜ್ಗೆ ಎಕ್ಸಾಮ್ನೇ ಸ್ಕೂಲ್ ಎಕ್ಸಾಮ್ನೇ ಬಂಕ್ ಮಾಡಿದ್ರು, ಪಬ್ಲಿಕ್ ಎಕ್ಸಾಮು. ಆಗ 7th ಪಬ್ಲಿಕ್ ಇತ್ತು. ಆ ಟೈಮಲ್ಲಿ ಬಾಡ್ ತಿನ್ನೋಕ್ಕೋಸ್ಕರ ಎಕ್ಸಾಮ್ನೇ ಬರಲಿವಲ್ಲಮ್ಮ. ಅಷ್ಟೇ ಗೈಸ್. ಹುಷಾರಾಗಿ ಚೆನ್ನಾಗಿ ಆರೋಗ್ಯವಾಗಿ ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ಅವ್ರೇನೇನು ಕೊಡ್ತಾರಲ್ಲ ತಿನ್ಕೊಂಡು ಹೋಗಂಗಿಲ್ಲ. ಅಜ್ಜಿ ಇಲ್ಲೇ ಇರ್ತಾರೆ, ಹೋಗಿದ್ದು ಬರ್ತಾರೆ ವಾಪಸ್. ಚೆನ್ನಾಗಿ ಇರಿ. ನಿಮ್ಮ ಎಡೆಯಲ್ಲಿ ಇವೈದ್ಲು ಹಸಿ ದಪ್ಪ ಮಾಡಿ ಪೈಲ್ವಾನ್ ಆಗಬೇಕು. 39 ಇರೋ 49 ಆಗಬೇಕು. 1 kg ದಪ್ಪ. ಹಾಂ, ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ 43. ಗೈಸ್, ಹಂಗೆ ಮೈಸೂರು ಟು ಬೆಂಗಳೂರು ಹೋಗ್ಬೇಕಾದ್ರೆ ನಮ್ಮ ದೊಡ್ಡಮ್ಮ ಮೇಲೆ ಒಂದು ಸ್ಟಾಪ್ ಹಾಕಿದ್ದೀವಿ. ಇಲ್ಲಿ ನಮ್ಮ ಪೂರ್ಣಿ ಡವ್ ಮಾಡ್ತಾವಳೆ, ನಾನು ತಿನ್ನಲ್ಲ ಅಂತ ಎಲ್ಲ. ಮಧ್ಯಾಹ್ನ ತಿಂದು ಹೊಟ್ಟೆ ತುಂಬ. ಅದು ಮಟನ್ ಅಲ್ಲ, ಚಿಕನ್. ಆರಾಮಾಗಿ ಚಿಕನ್ ತಿನ್ನೋ ಏನಾಗಲ್ಲ. ಚಿಕನಲ್ಲಿ ಏನೂ ಇರಲ್ಲ, ತಿನ್ನಮ್ಮ. ನೋಡಲ್ಲಿ ನಿಮ್ಮ ದೊಡ್ಡಮ್ಮನ್ನ ಹೆಂಗೆ ತಿಂತವ್ರೆ ಟ್ರಯಲ್ಗೆ. ಮುದ್ದೆ ಸ್ಪೆಷಲಿಸ್ಟ್ ಮುದ್ದೆ ಮಾಡಿದ್ದಾರೆ. ಸಾಂಬಾರ್, ಮೊಟ್ಟೆ ಎಲ್ಲ ರೆಡಿ ಇದೆ. ಈಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬೆಂಗಳೂರು ಕಡೆ ಹೊರಡ್ತಾ ಇರೋದು ಗೈಸ್. ನಮ್ಮ ದೊಡ್ಡಪ್ಪನ ಮಾತಾಡ್ಸುವ ಅಪರೂಪಕ್ಕೆ. ದೊಡ್ಡಪ್ಪ, ಚೆನ್ನಾಗಿದ್ದೀರಾ? ಸೂಪರ್. ನಿಮ್ಮದೇ ಆರಾಮ್ ದೊಡ್ಡಪ್ಪ. ಆರಾಮಾಗಿ ಪಂಚೆ ಬನ್ನಿಲೇ ಇರ್ತಾರೆ ಗೈಸ್ ಯಾವಾಗಲೂ. ಡ್ಯೂಟಿ ಮುಗೀತಾ, ಡ್ಯೂಟಿ ಮುಗಿಸ್ಕೊಂಬಂದ್ರೆ ಅಟೈರ್ ಚೇಂಜ್. ಓ ಹಸ್ಬೆಂಡು ಬರೀ ಬನ್ನಿಲಲ್ಲಿ ಕಾಣಿಸ್ತಾರೆ ಅಂತ. ಹಂಗೆ ನ್ಯಾಚುರಲ್ ಆಗಿರಬೇಕು ಗೈಸ್. ನೈಟು ಬಂದಿದ್ದು ಲೇಟ್ ಆಯಿತು, ಸೊ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾಷ್ಟ ಕೂಡ ಮಾಡಿಲ್ಲ, ನಾಷ್ಟ ಮಾಡಬೇಕು. ಸಾಕಷ್ಟು ಜನ ವಿಶ್ ಮಾಡಿರ್ತಾರೆ ಈ ಬ್ಲಾಗಲ್ಲಿ. ಕಂಗ್ರ್ಯಾಚುಲೇಷನ್ ಮಧುಗೆ ಮತ್ತು ನಮ್ಮ ನಿಖಿಲ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದನೂ. ಇಷ್ಟು ದಿನ ಪಾಪ ಮೆಸೇಜ್ ಕಾಮೆಂಟಲ್ಲೆಲ್ಲ ಕೇಳ್ತಾ ಇದ್ರಿ, ಮಧು ಅಕ್ಕ ಪ್ರೆಗ್ನೆಂಟಾ. ಎಸ್, ಶಿ ಈಸ್ ಫೈನಲಿ ಪ್ರೆಗ್ನೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ, ಇನ್ನು ಮುಂದೆನೂ ಇರಲಿ. ಒಳ್ಳೆ ಫನ್ ಮಾಡ್ದೆ ಮೈಸೂರಲ್ಲಿ, ಒಳ್ಳೆ ಫೋಟೋಶೂಟ್ಸ್ ಎಲ್ಲ ಆಯಿತು. ಏನು ಕೇಳ್ಕೊಳ್ಳೋದು ಅಂತಂದರೆ ಒಂದೊಳ್ಳೆ ಆರೋಗ್ಯವಾಗಿ ಒಂದು ಮಗು ಹುಟ್ಲಿ ಅನ್ನೋದಷ್ಟೇ ನಮ್ಮ ಆಸೆ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಲವ್ ಯು ಆಲ್, ಬಾಯ್.